ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀಮ್ ಅಸ್ಟ್ರಾಲಜಿ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಕೇತು ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಕೇತು ಗ್ರಹದಿಂದ ಆಗ್ತಕ್ಕಂಥ ಅನುಕೂಲಗಳು ಮತ್ತು ಅನಾನುಕೂಲಗಳು ಮತ್ತು ಕೇತು ಗ್ರಹದ ಶಾಂತಿ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕೇತು ಗ್ರಹ ಛಾಯಕಾರಕ ಗ್ರಹ ಮತ್ತು ರಾಹುವಿನ ಅರ್ಧ ಭಾಗ, ರಾವಿನ ಹಿಂಭಾಗ ಅಂತ ಕರೀತಾರೆ. ಕೇತು ಗ್ರಹ ಸನ್ಯಾಸ ಗ್ರಹ, ಅಂದ್ರೆ ಮೋಕ್ಷಕಾರಕ, ಮೋಕ್ಷವನ್ನು ತಂದು ಕೊಡ್ತಕ್ಕಂತಹ ಗ್ರಹ ಕೇತು ಆಗಿರ್ತಾರೆ. ಕೇತು ಗ್ರಹ ಯಾರಿಗೆ ಜಾತಕದಲ್ಲಿ ಬಲವಾಗಿರ್ತಾರೆ ಅಂತಹವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಕ್ಕಂತಹ ಪ್ರಮುಖ ಪಾತ್ರವನ್ನು ಕೇತು ಗ್ರಹ ಕೊಡ್ತಾರೆ. ಮತ್ತು ಕೇತುವಿನ ಕಾರಕತ್ವ ಹೇಗಿರುತ್ತೆ ಅಂದ್ರೆ, ಕೇತು ಏನನ್ನ ಇಂಡಿಕೇಶನ್ ಮಾಡುತ್ತೆ? ಕೇತು ಗ್ರಹ ಪಿತಾಮಹ ಮತ್ತು ಸನ್ಯಾಸ ದೀಕ್ಷೆಯನ್ನು ಕೊಡ್ತಕ್ಕಂತಹ ಗ್ರಹ, ಮೋಕ್ಷಕಾರಕವನ್ನು ಕೊಡ್ತಕ್ಕಂತಹ ಗ್ರಹ ಮತ್ತು ಜ್ಞಾನವನ್ನು ಕೊಡ್ತಕ್ಕಂತಹ ಗ್ರಹ, ಇದ್ದಕ್ಕಿದ್ದಂಗೆ ಅದೃಷ್ಟವನ್ನು ಕೊಡ್ತಕ್ಕಂತಹ ಗ್ರಹ ಮತ್ತು ಇದ್ದಕ್ಕಿದ್ದಾಗೆ ಹಣದ ಅರಿವು, ಬಂಪರ್ ಬರುತ್ತೆ ಅಂತ ಹೇಳ್ತಾರಲ್ಲ, ಲಾಟ್ರಿ ಹೊಡಿತಕ್ಕಂತಹ ಗ್ರಹ ಕೇತುವಾಗಿರುತ್ತೆ. ಮತ್ತು ಹೆಚ್ಚು ಜ್ಞಾನಕಾರಕ ಗ್ರಹ ಪಿತೃಗ್ರಹ, ಅಂದ್ರೆ ಪಿತೃಕಾರಕ ಗ್ರಹ ಕೇತುವಾಗಿರುತ್ತೆ. ಅದೇ ಕೇತು ಗ್ರಹ ಯಾವ ಮನೆಯಲ್ಲಿ ಇರ್ತಾರೆ ಅಂದ್ರೆ, ಕೇತು ಯಾವಾಗ್ಲೂ ಯಾವ ಭಾವದಲ್ಲಿ ಇರ್ತಾರೆ, ಆ ಭಾವದಲ್ಲಿ ಇದ್ದು ಯಾವ ಗ್ರಹವನ್ನು ದೃಷ್ಟಿಸ್ತಾ ಇರ್ತಾರೆ ಅಂದ್ರೆ ನೋಡ್ತಾ ಇರ್ತಾರೆ, ಆ ಭಾವದ ತಕ್ಕಾಗೆ ಫಲವನ್ನು ಕೊಡ್ತಾರೆ. ಮತ್ತು ಕೇತು ಗ್ರಹ ಎಲ್ಲೇ ಇದ್ರೂ 48 ವರ್ಷಗಳ ಕಾಲ ಅವರಿಗೆ ಒಳ್ಳೆಯ, ಅಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಕ್ಕಂತಹ ಫಲಿತಾಂಶಗಳನ್ನು 48 ವರ್ಷದವರೆಗೂ ಕೊಡೋದೇ ಇಲ್ಲ. 48 ವರ್ಷ ದಾಟಿದ ಮೇಲೆ ಅವರಿಗೆ ಅವರ ಜೀವನದಲ್ಲಿ ಉನ್ನತಿಯನ್ನು ಕೊಡ್ತಾರೆ. ಉದಾಹರಣೆಗೆ ಕೇತು ಗ್ರಹ 2ನೇ ಮನೆಯಲ್ಲಿದ್ದಾರೆ ಅಂತ ತಿಳ್ಕೊಂಡ್ರೆ, ಅವರಿಗೆ 48 ವರ್ಷದವರೆಗೂ ಹಣದ ಅರಿವು ಹೆಚ್ಚಾಗಿರಲ್ಲ. ಹಣದ ಸಮಸ್ಯೆ ಬಹಳ ಕಾಡ್ತಾ ಇರುತ್ತೆ, ತುಂಬಾ ಶ್ರಮ ಪಡ್ತಾ ಇರ್ತಾರೆ. 48 ವರ್ಷ ದಾಟಿದ ಮೇಲೆ ಅವರ ಜೀವನದಲ್ಲಿ ಒಂದು ಯಶಸ್ಸನ್ನ ಅಂತ ಕೇತು ಗ್ರಹ ಕೊಡ್ತಾರೆ. ಹಾಗೆ ಉದಾಹರಣೆಗೆ 4ನೇ ಮನೆಯಿದ್ದಾರೆ ಕೇತು ಅಂತ ತಿಳ್ಕೊಂಡ್ರೆ, ಆ ಮನೆಯಲ್ಲಿ ಅವರಿಗೆ ನಾನಾ ರೀತಿಯ ಸಮಸ್ಯೆಗಳು, ಹೆಲ್ತ್ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಮಾಂತ್ರಿಕ ಬಾಧೆಗಳು, ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನು ನೊಂದು ಬೆಂದೋಗಿರ್ತಾರೆ. ಸೊ ಅಂತಹ ವ್ಯಕ್ತಿಗಳು 48 ವರ್ಷದ ನಂತರ ಉತ್ತಮವಾದ ಏಳಿಗೆಯನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ 7ನೇ ಮನೆಯಲ್ಲಿದ್ದಾರೆ ಅಂತ ತಿಳ್ಕೊಂಡ್ರೆ, ಜಾತಕದಲ್ಲಿ ಲಗ್ನದಿಂದ 7ನೇ ಮನೆಯಲ್ಲಿದ್ದಾನೆ ಅಂತ ತಿಳ್ಕೊಂಡ್ರೆ ಡೈವರ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮ್ಯಾರೇಜ್ ಅಂದ್ರೆ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಚಾನ್ಸಸ್ಗಳು ಬಹಳ ಜಾಸ್ತಿ ಇರುತ್ತೆ.